ಪ್ರಿಯರಾದವರೇ, ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಈ ಮುಂಜಾನೆ ಸಮಯದಲ್ಲಿ ಸಂತೋಷವಾಗಿದ್ದೀರಾ? ದುಃಖವಾಗಿದ್ದೀರಾ? ಉತ್ಸಾಹವಾಗಿದ್ದೀರಾ? ಸೋತು ಹೋಗಿದ್ದೀರಾ? ಧೈರ್ಯವಾಗಿದ್ದೀರಾ? ಭಯದಲ್ಲಿ ಇದ್ದೀರಾ? ಏನು ವಿಷಯ? ನೀವು ಹೇಗೆ ಇದ್ದರೂ ಕೂಡ ದೇವರು ನಿಮ್ಮನ್ನು ಪ್ರೀತಿಸುತ್ತಾರಾ? ಇಲ್ಲ, ಮುಂಜಾನೆ ದೇವರೊಟ್ಟಿಗೆ ಮಾತನಾಡಿದೆ, ಆತನು ಉತ್ತರ ಕೊಟ್ಟನು, ಸಂತೋಷವಾಗಿದ್ದೇನೆ ಅಂದರೆ ಉಲ್ಲಾಸ. ಆದರೂ ಇನ್ನೊಂದು ಕಡೆ ಏನು ಮಾಡುವುದೆಂದು ತಿಳಿಯದೆ ಕಂಗಾಲಾಗಿದ್ದೇನೆ ಅನ್ನುತ್ತೀರಾ? ಈಗ ದೇವರು ಪುನಃ ಮಾತನಾಡುತ್ತಾ ಇದ್ದಾರೆ. ಇಂದು ದೇವರು ನಿಮ್ಮೊಂದಿಗೆ ಯಾವ ವಾಕ್ಯದ ಮೂಲಕ ಮಾತನಾಡುತ್ತಾರೆ? ಯೆಶಾಯ 41ನೇ ಅಧ್ಯಾಯ 10ನೇ ವಾಕ್ಯ. ಏನು ಹೇಳುತ್ತಾರೆ ನೋಡಿರಿ. ನಾನು ನಿನ್ನನ್ನು ಬಲಪಡಿಸುತ್ತೇನೆ, ಹೌದು ನಿನಗೆ ಸಹಾಯ ಮಾಡುತ್ತೇನೆ, ನನ್ನ ಧರ್ಮದ ಬಲಗೈಯನ್ನು ನಿನಗೆ ಆಧಾರ ಮಾಡುತ್ತೇನೆ. ದೇವರು ಹೇಳುತ್ತಾರೆ, ನನ್ನ ಮಗನೇ ಮಗಳೇ, ಮೊದಲು ನಾನು ನಿನ್ನನ್ನು ಬಲಪಡಿಸುವೆನು. ನೀನು ಬಹಳ ಬಲಹೀನವಾಗಿದ್ದೀಯಾ, ಸೋತು ಹೋಗಿದ್ದೀಯಾ? ಮೊದಲು ನಾನು ನಿನ್ನನ್ನು ಬಲಪಡಿಸಲು ಬಯಸುತ್ತೇನೆ. ಬಲ ಅವಶ್ಯ. ಪವಿತ್ರಾತ್ಮನು ಬರುವಾಗ ಬಲ ಹೊಂದುತ್ತೀರಿ. ಅಪೊಸ್ತಲರು 1:8 ಇದೆ ಅಲ್ಲ? ಅಂದರೆ ಪವಿತ್ರಾತ್ಮನು ಬರುವಾಗ ಮೊದಲು ನಮಗೆ ಕೊಡುವಂಥದ್ದು ಬಲ, ನಮ್ಮನ್ನು ಬಲಪಡಿಸುತ್ತಾನೆ. ಪೌಲನು ಹೇಳುತ್ತಾನಲ್ಲ, ನನ್ನನ್ನು ಬಲಪಡಿಸುವಾತನಲ್ಲಿದ್ದುಕೊಂಡು ಎಲ್ಲಕ್ಕೂ ನಾನು ಶಕ್ತನಾಗಿ ಇದ್ದೇನೆ. ಆದ್ದರಿಂದ ಇಂದು ನೋಡಿರಿ, ನೀವು ಮಾಡುವಂತ ಕಾರ್ಯದಲ್ಲಿ ಕರ್ತನ ಬಲ ನಿಮ್ಮೊಂದಿಗೆ ಇದ್ದರೆ ನೀವು ಜಯಿಸುವಿರಿ, ಸಾಧಿಸುವಿರಿ. ಬಲಪಡಿಸುತ್ತೇನೆಂದು ಹೇಳುತ್ತಾರೆ. ಎರಡನೆಯದಾಗಿ ಸಹಾಯ ಮಾಡುತ್ತೇನೆ. ನಾನು ಸಹಾಯ ಮಾಡುತ್ತೇನೆ. ಐ ವಿಲ್ ಹೆಲ್ಪ್ ಯು. ನಿನ್ನ ಜೊತೆಗೆ ಇದ್ದು ನಿನಗೆ ಸಹಾಯ ಮಾಡುವೆ. ನೀವಿಂದು ಯಾವ ಕಾರ್ಯವನ್ನು ಮಾಡುತ್ತೀರಿ? ಏನೇ ಆಗಿರಲಿ ನಿಮಗೆ ಸಹಾಯ ಮಾಡಲು ಯೇಸು ನಿಮ್ಮ ಪಕ್ಕದಲ್ಲೇ ಇದ್ದಾರೆ. ನಾನು ಸಹಾಯ ಮಾಡುವೆ. ದೇವರೇ ಬಂದು ಸಹಾಯ ಮಾಡಿದರೆ ಅಷ್ಟೇ ಕಾರ್ಯಗಳು ಜಯ ತಾನೆ. ಪರಲೋಕವನ್ನು ಭೂಲೋಕವನ್ನು ಉಂಟು ಮಾಡಿದಂಥ ದೇವರೇ ಬಂದು ಸಹಾಯ ಮಾಡುವಾಗ ಆ ಕಾರ್ಯ ಜಯತಾನೇ ಆಗುತ್ತದೆ. ಮತ್ತ್ಯಾಕೆ ನೀವು ಕಂಗಾಲಾಗಬೇಕು? ನಾನು ನಿಮಗೆ ಸಹಾಯ ಮಾಡುವೆ. ನೋಡಿರಿ, ಮನುಷ್ಯರ ಸಹಾಯ ವ್ಯರ್ಥ. ಕೆಲವೊಮ್ಮೆ ಅವರು ಸಹಾಯ ಮಾಡಬೇಕೆಂದಿದ್ದರೂ ಆಗದೆ ಹೋಗುತ್ತದೆ. ಅವರು ಬಯಸಿದರೂ ಏನು ಮಾಡೋದಕ್ಕೆ ಆಗದು. ಆದರೆ ದೇವರು ಆ ರೀತಿ ಅಲ್ಲ. ಮಾಡುತ್ತೇನೆಂದು ಹೇಳಿದರೆ ಖಂಡಿತ ಮಾಡುತ್ತಾರೆ. ನಿನಗೆ ಸಹಾಯ ಮಾಡುತ್ತೇನೆ ಅಷ್ಟೇ, ಯಾರು ತಡೆಯುವುದಕ್ಕೆ ಆಗದು. ದೇವರು ಹೇಳುತ್ತಾರೆ, ನಾನು ನಿನಗೆ ಸಹಾಯ ಮಾಡುವೆ. ಮೂರನೇದಾಗಿ ನನ್ನ ಧರ್ಮದ ಬಲಗೈಯನ್ನು ನಿನಗೆ ಆಧಾರ ಮಾಡುವೆ. ನೀವು ನಡೆದು ಮುಂದೆ ಹೋಗುತ್ತಾ ಇದ್ದೀರಿ, ಕಾಲು ಜಾರಿ ಹಿಂದಕ್ಕೆ ಬಿದ್ದರೆ ಅಷ್ಟೇ ತಲೆಗೆ ಪೆಟ್ಟಾಗುತ್ತದೆ. ಕೆಲವೊಮ್ಮೆ ತಲೆ ತೂತಾಗಿ ಮರಣ ಕೂಡ ಸಂಭವಿಸಬಹುದು. ಆಗ ಒಬ್ಬರು ಬಂದು ಹಾಗೆ ಆಧರಿಸಿದರೆ ಹೇಗಿರುತ್ತದೆ? ಬಲಗೈಯಿಂದ ಹಿಡಿದುಕೊಂಡರೆ ಹೇಗಿರುತ್ತದೆ? ಅಯ್ಯೋ ಅಯ್ಯೋ, ನನಗೆ ಎಷ್ಟು ಪೆಟ್ಟಾಗುತ್ತಿತ್ತು, ಹಾಸಿಗೆ ಹಿಡಿದು ಬಿಡುತ್ತಿದ್ದೆ, ಮರಣ ಕೂಡ ಸಂಭವಿಸಬಹುದಿತ್ತು. ಅವರು ಆಧರಿಸಿ ಹಿಡಿದು ಬಿಟ್ಟರು. ಅದುವೇ ದೇವರ ಕರ. ನಾನಿನ್ನನ್ನು ಆಧರಿಸುವೆ. ನೀನ್ಯಾಕೆ ಭಯಪಡುತ್ತಿ? ಅದಕ್ಕೆ ದೇವರು ಹೇಳುತ್ತಾರೆ, ನನ್ನ ಮಗನೇ ಮಗಳೇ, ನಾನು ನಿನ್ನನ್ನು ಬಲಪಡಿಸುವೆ, ನಿನಗೆ ಸಹಾಯ ಮಾಡುವೆ, ನಿನ್ನನ್ನು ಆಧರಿಸುವೆ. ಆದ್ದರಿಂದ ನೀವಿಂದು ಮಾಡಲಿರುವಂತ ಕಾರ್ಯಗಳಲ್ಲಿ ದೇವರು ನಿಮಗೆ ಸಹಾಯಕನಾಗಿ ನಿಂತು ಆಧರಿಸಿ ನಡೆಸುವುದರಿಂದ ಕಾರ್ಯ ಜಯವಾಗುತ್ತದೆ. ಅಷ್ಟೇ, ನಂಬಿಕೆಯಿಂದ ಸ್ತೋತ್ರ ಮಾಡಿರಿ. ವಿಶ್ವಾಸಿಸುತ್ತೀರಾ? ಈ ವಾಗ್ದಾನ ನಿಮಗಾಗಿಯೇ ಎಂಬುದಾಗಿ ನಂಬುತ್ತೀರಾ? ಹಾಗಾದರೆ ಸ್ವಂತ ಮಾಡಿಕೊಳ್ಳಿರಿ. ದೇವರೇ, ನೀವು ನನ್ನನ್ನು ಬಲಪಡಿಸುತ್ತೀರಿ, ನಿಮಗೆ ಸ್ತೋತ್ರ. ನನಗೆ ಸಹಾಯ ಮಾಡುತ್ತೀರಿ, ನಿಮಗೆ ಸ್ತೋತ್ರ. ನನ್ನನ್ನು ಆಧರಿಸಿ ನಡೆಸುತ್ತೀರಿ, ಅದಕ್ಕಾಗಿ ಸ್ತೋತ್ರ. ನೀವು ನನ್ನ ಸಂಗಡ ಇದ್ದು ನಡೆಸುವುದರಿಂದ ನಾನು ಜಯಿಸುವೆನು. ನಾನು ಮೇಲುಗಳನ್ನು ಕಾಣುತ್ತೇನೆ, ಆಶೀರ್ವಾದಗಳನ್ನು ಕಂಡು ಹರ್ಷಿಸುತ್ತೇನೆ. ಇಂದು ನನ್ನ ಜೀವಿತದಲ್ಲಿ ಅದ್ಭುತಗಳು ನಡೆಯಲಿವೆ. ನಂಬುತ್ತೇನೆ ಯೇಸುವಿನ ನಾಮದಲ್ಲಿ. ಆಮೇನ್, ಆಮೇನ್. ಜೀಸಸ್ ರಿಡೀಮ್ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ ಮತ್ತು ಬೆಲ್ ಬಟನ್ ಒತ್ತಿ. ಅನುದಿನ ಕಾರ್ಯಕ್ರಮದ ಮಾಹಿತಿ ಪಡೆಯಿರಿ.